ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟು ಮ್ಯಾಂಡೇಟರಿ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜು ಈ ಮ್ಯೂಸಿಕ್ಗೆ, ಅಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದ್ರು ನಮ್ಮ ಟೀಮ್ ಎಲ್ಲರೂ, 4 ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ. ಒಂದು ತುಂಬ ಹಳೆ ಕಾಲದೊಂದು, ಇವಾಗ 60s 80s ಆ್ಯಂಡ್ ಅಫ್ಕೋರ್ಸ್ 2000s ಕೂಡ ಇದೆ. ಈ 4 ಟೈಮ್ ಲೈನ್ಸ್ಗೆ ಒಂದು 4 ಡಿಫ್ರೆಂಟಾಗಿ ಮ್ಯೂಸಿಕ್ ಮಾಡಬೇಕು. ಆ್ಯಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಸಾಂಗು ಫುಲ್ ಡಿಫ್ರೆಂಟಾಗೇ ಆದಷ್ಟು ಕಂಪೋಸ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ವಿಶೇಷ ಏನಂದರೆ 4 ಫುಲ್ ಸಾಂಗ್ ಇದೆ ಆ್ಯಂಡ್ 3 ಬಿಟ್ ಸಾಂಗ್ ಇದೆ. ಎಲ್ಲ ಸಾಂಗೂ ಕಿನ್ನಾಳ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಕ್ಟೋಬರ್ 17th ದೇವ್ರ ದರ್ಶನ ಥಿಯೇಟ್ರಲ್ಲಿ ಪಡಿತೀರಾ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ನನ್ನ ಸಾಂಗ್ ಇಷ್ಟು ಚೆನ್ನಾಗಿ, ನನ್ನ ಟ್ಯೂನ್ ಇಷ್ಟು ಚೆನ್ನಾಗಿ ಕೇಳಿಸ್ತಿರೋದು. ಜಸ್ಕರಣ್ ಸರ್ ಅಫ್ಕೋರ್ಸ್ ಇವರೇ ಟ್ರೆಂಡ್, ಇವಾಗ ಎಲ್ರಿಗೂ ಗೊತ್ತು. ಮಾಳು ಸರ್ ಗೊತ್ತು, ಸಚಿನ್ ಅಂತ ಇವರು ಇವಾಗ ನಾವು ಕರೆಯೋದು ನಮ್ಮ ಟೀಮಲ್ಲಿ ಜೂನಿಯರ್ ಕೈಲಾಶ್ ಕೇರ್ ಅಂತ. ಅಷ್ಟು ಚೆನ್ನಾಗಿದೆ. ಭೂಮಿಯಾಗೆ ಹುಟ್ಟಿ ಇವಾಗ ಕೇಳಿದ್ರಲ್ಲ, ಮಾಳು ಸರ್ ಆ್ಯಂಡ್ ಜಸ್ಕರಣ್ ಸಚಿನ್ ಸರ್ ಹಾಡಿರೋದು. ಓಟ್ ಯು ಸರ್. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಮೂಲತಃ ಬೆಳಗಾವಿಯವನು. ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ, ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು. ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ, ಒಂದು ಸಲ ಬಂದು ಆಡಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಹಾಗೂ ಮಾಳು ನಾವು ಎಲ್ಲ ಒಂದೇ, ನನ್ನ ಬೆಳಗಾವಿ, ನಾವೆಲ್ಲ ಒಂದೇ ನೇಟಿವು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆಮೇಲೆ ಆಕಾಶ್ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಕಿನ್ನಾಳ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. 17ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಸಿನಿಮಾ ಬಂದು ನೋಡಿ ಹೊಸೊಬ್ಬರನ್ನ ಆರಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಮದೇ ಆದ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲಿ ನಾವು ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಪ್ರೊಫೆಷ್ನಲಾಗಿ ಮಾತಾಡೋಕ್ಕೆ ಬರೋದಿಲ್ಲ ರೀ. ನಾನು ನಿಮ್ಮ ಪ್ರೀತಿಯ ಜನ್ಮಿಸಿದ ಜಾನಪದ ಗಾಯಕ ಮಾಳು ನಿಪ್ನಾಳ. ವಿಷಯ ಏನಂತ ಕೇಳಿದ್ರೆ, ಮೊದಲನೇದಾಗಿ ಆ ತಾಯಿ ಮಾರಮ್ಮನ ಪಾದಕ್ಕೆ ಹನಿ ಮಣಿಯುತ್ತಾ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಕಿನ್ನಾಳ್ ರಾಜ್ ಸರ್ ಅವ್ರಿಗೆ, ಮತ್ತು ಅದೇ ರೀತಿಗೆ ಪ್ರೊಡ್ಯೂಸರ್ ನಂಜುಂಡರ್ ಸರ್ ಅವ್ರಿಗೆ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಪರ್ವ ಸರ್ ಅವ್ರಿಗೆ ನಮಸ್ಕಾರ ತಿಳಿಸುತ್ತೀನಿ. ಅದೇ ರೀತಿಯಾಗಿ ವಿಷಯ ಏನಂತಪ್ಪ ಕೇಳಿದ್ರೆ, ಎಲ್ಲ ಒಂದು ಟೋಟಲ್ 5 ಸಾಂಗ್ ಏನು 6 ಸಾಂಗ್ ಅದಾರ ಸರ್. ಅವೆಲ್ಲ ನನ್ನ ಚಾನಲ್ಗೆ ಕೊಟ್ಟಿದ್ದಾರೆ ಸರ್ಗಳು. ನಮ್ಮ ಉತ್ತರ ಕರ್ನಾಟಕದವರು ಬೆಳೀಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಳು ನಿಪ್ನಾಳ್ ಮ್ಯೂಸಿಕ್ ಅಂತ ಚಾನಲ್ಗೆ ಒಂದು 4 ಸಾಂಗು. ಅದೇ ರೀತಿಯಾಗಿ ಮತ್ತು ಮಾಳು ನಿಪ್ನಾಳ್ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ. ಎಲ್ಲ ಅದ್ಭುತವಾಗಿ ಮೂಡಿ ಬಂದವ್ರಿ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ, ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ 100 days ಓಡ್ಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇಲ್ಲ, ಇವರು ಮುಗ್ಧತೆ. ಯಾಕಂದರೆ ಮುಂಚೆನೇ ಹೇಳಿದ್ರು ಸರ್, ಸ್ಟೇಜ್ ಮೇಲೆ ಬರೋಕ್ಕಾಗಲ್ಲ ಸರ್, ಕೆಲಸ ಒಂದು ಮಾಡೋಣ ಅಂತ. ಆ ಕೆಲಸ ಮಾಡಬೇಕು ಅನ್ನೋದೈತಲ್ಲ, ಅದರಲ್ಲಿ ಇವರು 40% ಗೆದ್ದಿದ್ದಾರೆ. ಸಿನಿಮಾ ಅಂತ ಬಂದೊತ್ತಿಗೆ ಒಂದು ಹಾಡು ಆಡೋಕ್ಕಂತ ಬಂದಿದ್ರು. ಆ್ಯಕ್ಚುಲಿ ಇವಾಗ ಏನು ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್, ಈ ಸಾಂಗ್ ನಮ್ಮ ಚಾನಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ಬೇರೆ ಪ್ಲಾನ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇಲ್ಲ ಸರ್, ಒಂದೇನು ಮತ್ತೆ ಕೊಡೋಕ್ಕಾಗಲ್ಲ, ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು, ವಿತ್ ಕಮರ್ಷಿಯಲ್ ಬೇರೆ ಇತ್ತು, ಬೇಡ ಅಂದ್ರೆ ಸರ್ ಅಮ್ಮನ ಸಿನಿಮಾ ಮಾಡಿದ್ವಿ ಸರ್, ಎಲ್ಲ ಸಾಂಗು ಇಷ್ಟ ಆಗಿದೆ, ಎಷ್ಟೇ ಕಷ್ಟಪಡಲಿ ಸರ್, ನಿಮಗೇನು ಬೇಕು ಕೇಳಿ ಸರ್, ಒಂದು ದಕ್ಷಿಣೆ ಅಂತ ಕೊಡ್ಕೊತೀನಿ, ಮಾಡೋಣ ಸರ್ ಅಂದರು ಸರ್. ಇಂಥ ಒಂದು ಕಾಲದಲ್ಲಿ, ಯಾಕಂದರೆ ಇವತ್ತು ಆಡಿಯೋ ಅನ್ನೋದು ಏನೈತೆ ಅಂದರೆ ಬಜೆಟ್ ಇಲ್ಲ, ಆ ಥರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ. ಬಟ್ ಇವ್ರು ಏನಪ್ಪ ಅಂದರೆ, ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಹಾಡುಗಳನ್ನು ಕೊಂಡ್ಕೊಂಡಿದ್ರೆ, ಫಸ್ಟ್ ಟೈಮ್ ಒಂದು ಮಳ್ಳು ನಿಪ್ನಾಳ್ ಅಂತ ಅವ್ರದ್ದೇ ಚಾನಲ್ ಓಪನ್ ಮಾಡಿದರೆ, ನಮ್ಮ ಸಿನಿಮಾ ಮೂಲಕ ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸರ್. ಜಸ್ಕರಣ್ ಸರ್. ಹಲೋ ಚೆಕ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಕರಣ್ ಸಿಂಗ್, and I'm very happy to be a part of this movie. So few months back Akash Bhaiya told me, Jaskaran, we are gonna work together soon. So few days back he called me for a song, for this song, and we planned to record this, and it came out really well, and right now the song is loved by everyone, and we are getting very good response for the song.
So a big thanks to Akash Bhaiya for believing in me, and I wish the whole team very good luck for this movie. Thanks to director sir and producer sir, and I'd request everyone ki please go and watch this movie in the theaters. Thank you so much everyone.